ಆ್ಯಂಡ್ ಈಗ ಮೋಸ್ಟ್ ಅವೇಟೆಡ್ ಟಾಕ್ಸಿಕ್ ಹಾಡು ಈಗಾಗಲೇ ಜನ ಕೇಳಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಯಶ್ ಅವ್ರ ಜೊತೆ ವರ್ಕ್ ಹೇಗಿದೆ? ಐ ಥಿಂಕ್ ಲಿರಿಸಿಸ್ಟ್ ಆಗಲಿ ಅಥವಾ ಯಾವುದೇ ಟೆಕ್ನಿಷಿಯನ್ ಆಗಲಿ ಯಶ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಇವತ್ತಿನ ಡ್ರೀಮ್ ಎಲ್ರದ್ದು. ಬಿಕಾಸ್ ಅವರು ತಮ್ಮನ್ನು ತಾವು ಬೆಳೆಸ್ಕೊಂಡ ರೀತಿ, ಇಂಡಸ್ಟ್ರಿನ ಬೆಳೆಸಿದ ರೀತಿ, ಇಂಡಸ್ಟ್ರಿನ ರೆಕಗ್ನೈಸ್ ಮಾಡೋ ಹಾಗೆ ಮಾಡಿದ ರೀತಿ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಯಶ್ ಜೊತೆ ಒಂದು ಸಲ ಸ್ಕ್ರೀನ್ ಶೇರ್ ಮಾಡಬೇಕು ಅಥವಾ ಅವ್ರ ಜೊತೆ ನಾವು ಕೆಲಸ ಶೇರ್ ಮಾಡಬೇಕು ಅಂತ. ಸೊ ಟಾಕ್ಸಿಕ್ ಇಸ್ ಸಾಂಗ್ಸ್ ಆರ್ ಸೂಪರ್ ಡೂಪರ್ ಹಿಟ್, ಮೋಸ್ಟ್ ಎಕ್ಸೈಟೆಡ್, ಅವೇಟೆಡ್. ಸೊ ಹೆಂಗಿತ್ತು ಕೆಲಸ? ಹೇಗಿತ್ತು? ಹೇಗೆ ಅಪ್ರೋಚ್ ಆದರು ಅಥವಾ ಎಲ್ಲಿಂದ ಶುರು ಆಯಿತು? ಸೊ ಫೆಬ್ರವರಿ ಒಂದು ಸಾಯಂಕಾಲ ನನ್ನ ವೈಫ್ ಮಾತಾಡ್ತಾ ಕೂತಿದ್ವಿ ಸೋಫಾ ಮೇಲೆ. ಆವಾಗ ನನಗೆ ಮೆಸೇಜ್ ಬರುತ್ತೆ, ಕಾರ್ತಿಕ್ ಸರ್ KRG ಅವರಿಂದ ಮೆಸೇಜ್ ಬರುತ್ತೆ, ಪ್ರಮೋದ್ ನಿಮ್ಮ ಶೆಡ್ಯೂಲ್ ಹೇಗಿದೆ ಇನ್ನೊಂದು 3-4 ಡೇಸ್ ಅಂತ. ನಾನು ಸರ್ ಒಂದಿಷ್ಟು ಸಾಂಗ್ಸ್ಗಳಿದೆ ಬರೀಬೇಕಷ್ಟೇ, ಬೇರೆ ಏನು ಟ್ರಾವೆಲಿಂಗ್ ಆ ಥರ ಏನೂ ಇಲ್ಲ. ಓಕೆ ಬಾಂಬೆಗೆ ಬರ್ಬೋದಾ ಅಂತ ಕೇಳಿದೆ. ಎಸ್ ಸರ್ ಓಕೆ, ಈ ಥರ ಟಾಕ್ಸಿಕ್ಕಿಗೆ ಹಾಡು ಬರೀಬೇಕು, ಬರ್ಬೋದಾ ಅಂತ. ಓಕೆ ಸರ್ ಬರ್ಬೋದು ಅಂತ ಹೇಳಿದೆ ನಾನು. ಆಮೇಲೆ ನೆಕ್ಸ್ಟ್ ಡೇ ಅವ್ರು ಹೇಳಿದ್ರು, ಇಲ್ಲ ನೀವು ಬರೆದು ಕಳಿಸಿದ್ರು ಓಕೆ ಅಂತ ಹೇಳಿದ್ರು ಎಸ್ ಸರ್ ಅಂತ ಹೇಳಿದ್ರು. ಓಕೆ ಸರ್ ಎನಿಥಿಂಗ್ ಇಸ್ ಫೈನ್ ಅಂತ ಹೇಳಿ ಆಮೇಲೆ ಮೆಲಡಿ ಕಳಿಸ್ತಾರೆ ನನಗೆ, ಏನು ನಮ್ಮ ಟ್ಯೂನ್ ಇದೆ ಅದನ್ನು ಕಳಿಸಿದ್ರು. ಸೊ ಇಲ್ಲಿ ಬಂದಾಗಲೂ ಒಂದು ಪ್ರೆಷರ್ ಅಂದರೆ ಈಗ ಗೊತ್ತಲ್ಲ, ಈ ಕಾಂತಾರದಲ್ಲಿ ಒಂದಿಷ್ಟು ವರ್ಷನ್ಸ್ ಆಗಿದೆ, ಇದಾಗಿದೆ, ಅದೆಲ್ಲ ಒಂದಿಷ್ಟು ತಲೆಯಲ್ಲಿ ಬರುತ್ತೆ. ಹೇಗೆ ಏನು ಅಂದರೆ ನಾನು ಈ ಅವಕಾಶ ಯೂಸ್ ಮಾಡ್ಕೋತೀನಿ ಅನ್ನೋದೊಂದು ಯಾವಾಗಲೂ ಒಂದು ಹಿಂಜರಿಕೆ ಬರುತ್ತೆ. ಒಂದೊಳ್ಳೆ ಅವಕಾಶ ಬಂದಿದೆ, ಅದು ನಾನು ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಮೇ ಬಿ ನನಗೆ ನಾನೇ ಬೇಜಾರಾಗ್ಬೋದು ಮುಂದೆ ಅನ್ನೋ ಥರದ್ದು ಒಂದಿರುತ್ತೆ, ಯಾರಿಗೇ ಆಗಲಿ ಅದೊಂದು. ಸೊ ಹಾಗಾಗಿ ಒಂದು ನರ್ವಸ್ನೆಸ್ ಇತ್ತು. ಬಟ್ ಯಶ್ ಸರ್ ಯಾವಾಗ ಫೋನ್ ಮಾಡಿ ಮಾತಾಡಿದ್ರು, ಫಸ್ಟ್ ಮಾತಲ್ಲೇ ನನಗೆ ಒಂದು ಸ್ವಲ್ಪ ಕಾಮ್ ಆದೆ ನಾನು. ಹಾಯ್ ಪ್ರಮೋದ್ ಹೇಗಿದ್ದೀರಾ ಅಂತ ಕೇಳಿದ್ರು. ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಅಲ್ಲಿಂದ ಒಂದು ಕನ್ವರ್ಸೇಷನ್ ಶುರು ಆಯಿತು. ನಿಮ್ಮ ಹಾಡುಗಳೆಲ್ಲ ಕೇಳಿದ್ದೀನಿ, ತುಂಬ ಚೆನ್ನಾಗಿ ಬರೀತೀರಾ, ತುಂಬ ಸಿಂಪಲಾಗಿ ಬರೀತೀರಾ, ಬಟ್ ಪೊಯಿಟ್ರಿ ಚೆನ್ನಾಗಿರುತ್ತೆ. ಇಷ್ಟು ಹೇಳ್ತಿದ್ದಂಗೆ ನನಗೆ ಇದು ಅಂದರೆ ಅರ್ಧ ಕೆಲಸ ಆಯಿತು ಅನ್ನೋ ಥರ ಹೌದು ಅಂದ್ಕೊಂಡೆ. ಅಂದರೆ ಅವ್ರ ವಾಯ್ಸಲ್ಲಿ ಏನೋ ಒಂದು ಆತ್ಮೀಯತೆ ಇತ್ತು ನನಗೆ ನಿಜವಾಗ್ಲೂ. ಅಂದರೆ ಎಷ್ಟು ಸರ್ ಅಷ್ಟು ದೊಡ್ಡ ಸ್ಟಾರು ಆ ಥರ ಇಂಟರ್ವ್ಯೂ ಅಂತ ಅದಕ್ಕೆ ಹೇಳ್ತಾ ಇಲ್ಲ, ನಾನು ಪರ್ಸ್ನಲಿ ತುಂಬ ಮನಸ್ಸಿನಿಂದ ಹೇಳ್ತಿರೋ ಮಾತಿದು. ತುಂಬ ಕಂಫರ್ಟೇಬಲ್ ಆಗಿ, ತುಂಬ ವರ್ಷದ ಪರಿಚಯ ಅನ್ನೋ ಥರ ಮಾತಾಡಿದ್ರು. ಸಿಚುವೇಶನ್ನು ಅಷ್ಟೇ, ನನಗೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಅದಾದಮೇಲೆ ನನಗೆ ಟೈಮು ಕಡಿಮೆ ಇತ್ತು, ಮಾರ್ಚಲ್ಲೇ ರಿಲೀಸ್ ಇದ್ದಿತ್ತು ಅವಾಗ. ಸೊ ಫೆಬ್ರವರಿಲಿದ್ದು ಅಂದರೆ ತುಂಬ ಟೈಮ್ ಕಡಿಮೆ ಇದ್ದಿತ್ತು, ಹಾಗಾಗಿ ಹಾಡಿಸ್ಬೇಕು, ಅದ್ರದ್ದು ಮತ್ತೆ ಮುಂದಿನ ಕೆಲಸಗಳಿರುತ್ತಲ್ಲ. ಸೊ ಟೈಮ್ ತುಂಬ ಕಮ್ಮಿ ಇದೆ, ಆದಷ್ಟು ಬೇಗ ಹಾಕೊಡಿ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ನಾನು ಬೇರೆ ಏನು ಕೆಲಸ ಹಾಕ್ಕೊಳ್ದೆ, ಫುಲ್ ಡೇ ಕೂತ್ಕೊಂಡು ಸಂಜೆ ಅಷ್ಟೊತ್ತಿಗೆ ನಾನು ಪಲ್ಲವಿಗೆ ಏನಿದೆ ಅದನ್ನು ಮಾಡಿ ಕಳಿಸ್ದೆ ಅವ್ರಿಗೆ. ಕಳಿಸಾದ್ಮೇಲೆ ಅವ್ರು ಫೋನ್ ಮಾಡಿದ್ರು. ನನಗೆ ಕಳಿಸಾದ್ಮೇಲೆ ಒಂದು ನರ್ವಸ್ನೆಸ್ ಇತ್ತು, ವರ್ಕ್ ಆಗುತ್ತಾ ಇಲ್ವಾ ಅಂತ. ಸರ್ಗೆ ಇಷ್ಟ ಆಯಿತು, ಫಸ್ಟ್ ವರ್ಷನೇ ಇಷ್ಟ ಆಯಿತು. ಸೊ ಇವಾಗ ಏನಿದೆ ಅದು ಫಸ್ಟ್ ವರ್ಷನೇ ಅದು. ಸೊ ಫಸ್ಟ್ ವರ್ಷನಲ್ಲೇ ಓಕೆ ಆಯಿತು. ಅದರಲ್ಲೆಲ್ಲ ಒಂದು ಲೈನ್ಗಳು ಆಚೆ ಈಚೆ ಮಾಡ್ಕೊಂಡ್ವಿ. ಡಿಸ್ಕಷನ್ ತುಂಬ ಮಾಡಿದ್ವಿ ನಾವು, 1-2 ಲೈನ್ಗೆ ತುಂಬ ಡಿಸ್ಕಷನ್ ಮಾಡಿದ್ವಿ. ಅದರ್ವೈಸ್ ಸ್ಟ್ರಕ್ಚರ್ ಏನಿದೆ ಆಲ್ಮೋಸ್ಟ್ ಎಲ್ಲ ಅದು ಫಸ್ಟ್ ವರ್ಷನಲ್ಲೇ ಓಕೆ ಆಯಿತು. ಹೌದು, ಫಸ್ಟ್ ವರ್ಷನೇ ಕರೆಕ್ಟ್. ಅದು ಒಂದೊಂದು ಸತಿ ಹಂಗೆ ಆಗ್ಬಿಡುತ್ತೆ. ಆಮೇಲೆ ಚರಣಕ್ಕೆ ನಾನು ಕೊಡ್ತಾನೆ 4 ಕ್ವಶನ್ ಕೊಟ್ಟೆ. ನನಗೆ ಸ್ವಲ್ಪ ಕ್ಲಾರಿಟಿ ಇರಲಿಲ್ಲ. ಸೊ ನೋಡೋಣ ಚರಣ ಯಾವ್ದು ವರ್ಕ್ ಆಗುತ್ತೋ ಗೊತ್ತಿಲ್ಲ. ಸೊ 4 ಕ್ವಶನ್ ಕೊಟ್ಟೆ, ಅದರಲ್ಲಿ ಅವ್ರು ಒಂದು ಪಿಕ್ ಮಾಡಿದ್ರು. ಸೊ ಇದು ಚೆನ್ನಾಗಿದೆ, ಇದಕ್ಕೆ ಹೋಗೋಣ ಅಂತೇಳಿ ಪಿಕ್ ಮಾಡಿದ್ರು. ಮತ್ತು ಅಲ್ಲಿ ಇಲ್ಲಿ ಸ್ವಲ್ಪ ರಿಪೇರಿ ಪಾಲಿಶ್ ಕೆಲಸಗಳು, ಹಾಡು ಸೌಂಡಿಂಗ್ ರಿಲೇಟೆಡ್ ಆಗಿ ಅದು ತುಂಬ ಡಿಸ್ಕಸ್ ಮಾಡಿದ್ವಿ ಫೋನಲ್ಲಿ. ಅಂದರೆ ಯಶ್ ಸರ್ ತುಂಬ ಸೆನ್ಸಿಬಲ್ ನನಗೆ ಸೀರಿಯಸ್ಲಿ. ಅಂದರೆ ಒಬ್ಬ ಆ್ಯಕ್ಟ್ರಾಗಿ ಗೊತ್ತು ಬಿಟ್ಟರೆ, ಒಬ್ಬ ರೈಟ್ರಾಗಿ, ಒಬ್ಬ ಮ್ಯೂಸಿಕ್ ಅವರು ಒಂದು ಸೆನ್ಸ್ ಇದೆಯಲ್ಲ, ಲಿರಿಕಲ್ ಸೆನ್ಸು, ಅದು ನನಗೆ ತುಂಬ ಖುಷಿಯಾಯಿತು. ಅಂದರೆ ನಾನು ಯಾವುದೋ ಒಂದು ನಾವೇನೋ ಅನ್ಕೊಂಡಿರ್ತೀವಿ ಗೊತ್ತಾ, ಇದು ಸೌಂಡ್ ಆಗ್ತಿಲ್ವೇನೋ, ಇದೇನೋ ಡೌಟಲ್ಲಿ ಇದೆಯೇನೋ, ನೋಡೋಣ ಹಾಡಾದ್ಮೇಲೆ ಕೇಳೋಣ ಅಂತ. ಅದನ್ನು ಅವರು ಹೇಳೋರು, ಇದು ಈ ಥರ ಸೌಂಡ್ ಕೇಳುತ್ತಾ, ಈ ವರ್ಡ್ ಕೇಳುತ್ತಾ ಅನ್ನೋ ಥರ. ಆ್ಯಂಡ್ ಅದು ಏನೇ ಹೇಳೋದು, ನಾವೇನೇ ಹೇಳಿದ್ರು ಅದನ್ನು ರೆಸ್ಪೆಕ್ಟ್ ಮಾಡಿ ತೊಗೊಳ್ಳೋರು. ಸೊ ಆ ಥರದ್ದೆಲ್ಲ ಆಯಿತು. ಈಗ ನಾನು ಮೂಕ ನಾವಿಕ ಅಂತ, ಮೂಕ ಅನ್ನೋ ಪದ ಇದರಲ್ಲಿ ನಾನು ಬೇರೆ ಅಂಧ ಅನ್ನೋ ಪದಕ್ಕೆ ನಾವೇನು ಬಳಸ್ತೀವಿ ಅದನ್ನು ಆ ಪದ ಹಾಕಿದ್ವಿ ಅಲ್ಲಿ. ಸೊ ಅದು ನಾನು ಹೇಳಿದೆ, ಸರ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದನ್ನು ಬಳಸ್ತಾ ಇಲ್ಲ, ನಾವು ಬಳಸಿದ್ರೆ ಅದು ಸ್ವಲ್ಪ ಅಂಧ ವ್ಯಕ್ತಿಗಳಿಗೆ ಸ್ವಲ್ಪ ನೋವಾಗೋ ಹರ್ಟ್ ಆಗುತ್ತೆ ಅನ್ನೋ ವಿಚಾರಕ್ಕೆ ಬಳಸೋ ಹಾಗಿಲ್ಲ ಅದನ್ನು ಅಂತ ಹೇಳಿದಾಗ, ಹೌದಲ್ವಾ, ಕರೆಕ್ಟ್ ಅದನ್ನು ಚೇಂಜ್ ಮಾಡೋಣ. ಆಮೇಲೆ ಅಂಧ ಅನ್ನೋ ಪದ ಹಾಕಿದ್ವಿ ಅದಕ್ಕೆ, ಅದು ಹಾಕ್ಬೋದಾ ಕೇಳಿದ್ರು ಅವರು. ಸರ್ ಅದು ಏನಂದರೆ ಅಂಧ ಚಂದ ಮತ್ತು ಇದು ಡ್ಯುಯಲ್ ಮೀನಿಂಗ್ ಕೊಡೋ ಚಾನ್ಸ್ ಇರುತ್ತೆ, ಹಾಡಿನ ಏನು ಹೇಳಬೇಕು ಹೊರಟಿದ್ದೀವಿ, ಹಾಗಾಗಿ ಅದನ್ನು ನಾವು ಮೂಕನಾವಿಕ ಅಂತ ಹೇಳಿ ಅದನ್ನು ಚೇಂಜ್ ಮಾಡಿದ್ವಿ ಆಮೇಲೆ. ಸೊ ಈ ಥರದ ಡಿಸ್ಕಷನ್ಗಳು ತುಂಬ ಆಗ್ತಿತ್ತು. ನನಗೆಲ್ಲೋ ರಾಕಿಂಗ್ ಸ್ಟಾರ್ ಯಶ್ ಜೊತೆ ಅವ್ರ ಜೊತೆ ಮಾತಾಡ್ತಿದ್ದೀನಿ ಅಂತ ಅನಿಸ್ತಾನೆ ಇರಲಿಲ್ಲ ನನಗೆ, ಅಷ್ಟು ಕಂಫರ್ಟೇಬಲ್ ಆಗಿ. That's why he is rocking star. Exactly.